ಇನ್ನು ಇದ್ದಕ್ಕಿದ್ದಂತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ಹೆಸರು ಹೈಲೈಟ್ ಆಗ್ತಿದೆಯಂತೆ ಬಿಜೆಪಿಯ ಹೈಕಮಾಂಡ್ ನಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ಹೇಗಾದ್ರೂ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಬೇಕು, ರಾಜ್ಯದಾದ್ಯಂತ ಸ್ಟಾರ್ ಪ್ರಚಾರವನ್ನ ಶುರು ಮಾಡಬೇಕು, ಹಿಂದೂ ಫೈರ್ ಬ್ರಾಂಡ್ಗೆ ಈಗಿರುವಂತಹ ಕೆಪಾಸಿಟಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನ 2028ಕ್ಕೆ ಬಹಳ ಸದೃಢವಾಗಿ ಕಟ್ಟಬೇಕು ಅನ್ನುವಂತಹ ನಿರ್ಣಯ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ನಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಅದರ ಅಮಿತ್ ಶಾ ಮತ್ತು ಇನ್ನಷ್ಟು ಕೆಲವರು ಸೇರಿಕೊಂಡು ಈ ಒಂದು ತಯಾರಿಗೆ ಸಿದ್ಧರಾಗ್ತಾ ಇದ್ದಾರಂತೆ. ಅದರ ಜೊತೆಗೆ ಈಗ ನಡೀತಾ ಇರುವಂತಹ ಉಪಚುನಾವಣೆಗಳು ಏನು, ಸೊ ಕಾಂಗ್ರೆಸ್ನ ಒಬ್ರು ಶಾಸಕರು ತೀರ್ಕೊಂಡ್ರು, ಆಮೇಲೆ ಇನ್ನೊಂದು ಕಡೆ ಅದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ನಡೆದೋಯ್ತಲ್ಲ, ಅದ ಕಾರಣಾಂತರಗಳಿಂದ 2 ಉಪಚುನಾವಣೆಗಳು ನಡೀತಾ ಇವೆ. ಸೊ ಒಂದೇ ದಿನಕ್ಕೆ 2 ಚುನಾವಣೆಗಳು ನಡೆಯುತ್ತೆ. ಮೇ 4ಕ್ಕೆ ಅದರ ಒಂದು ರಿಸಲ್ಟ್ ಬರುತ್ತೆ. ಆದ್ರೆ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಸ್ಟಾರ್ ಪ್ರಚಾರಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಬೇಕು ಅನ್ನುವಂತಹ ಎಲ್ಲಾ ನಿರ್ಣಯವನ್ನ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರ್ಕೊಂಡು ಅಲ್ಲಿ ಪ್ರಚಾರ ಮಾಡಿಸಬೇಕು ಅನ್ನೋದು ಬಿಜೆಪಿಯ ಒಂದು ಲೆಕ್ಕಾಚಾರ ಆಗಿದೆ ಅಂತೆ. ಸೊ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಡಿದಿರುವಂತ ಒಂದು ಪಟ್ಟ ಏನಪ್ಪಾ ಅಂದ್ರೆ, ನಾನು ಸುಮ್ಮನೆ ಪ್ರಚಾರ ಮಾಡೋದಿಲ್ಲ, ನಾನು ಸುಮ್ಮನೆ ಬೇಕಾಬಿಟ್ಟಿ ಪ್ರಚಾರ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ಒಂದು ರೀತಿ ಒಂದು ಪ್ರಚಾರವನ್ನ ಮಾಡ್ಲಿಕ್ಕೆ ಬಹುತೇಕ ಹಣದ ಆಮಿಷವನ್ನ ಒಡ್ತಾ ಇದ್ದಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಇದೇ ಮೊನ್ನೆ ಅವರು ಮಾತನಾಡ್ತಿರ್ಬೇಕಾದ್ರೆ ಒಂದು ವೇದಿಕೆಯಲ್ಲೂ ಕೂಡ ಹೇಳಿದ್ರು, ಇನ್ನು ಮೇಲೆ ನಾನು ಸುಮ್ನೆ ಪ್ರಚಾರ ಮಾಡೋದಿಲ್ಲ, ನನಗೆ ಲಾಭ ಇಲ್ಲದೆ ನಾನು ಪ್ರಚಾರ ಮಾಡೋದಿಲ್ಲ ಅಂತ ಹಣದ ಆಮಿಷವನ್ನ ಒಡ್ಡಬಹುದು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕರೆದುಕೊಳ್ಳದೆ ಇದ್ರು ಜೆಸಿಬಿ ಪಾರ್ಟಿ ಕಟ್ಟಲಿಕ್ಕೆ ನನಗೆ ಹಣ ಬೇಕು ಅನ್ನುವಂತಹ ನಿಟ್ಟಿನ ಮಾತುಗಳನ್ನು ಕೂಡ ಅವ್ರು ಹಿಂದೆ ಆಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅದೇ ರೀತಿಯ ಒಂದಿಷ್ಟು ವ್ಯವಸ್ಥೆಯಲ್ಲಿ ಮುಂದುವರೆದು ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಏನಾದ್ರು ನೀವು ಪ್ರಚಾರ ಮಾಡಬೇಕು ಅಥವಾ ಬಂದು ನಮ್ಮನ್ನ ನೀವು ಪ್ರಚಾರ ಕಣಕ್ಕಿಳಿಬೇಕು, ಗೆಲ್ಲಿಸಬೇಕು ಅಂತ ಏನಾದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಆಮಿಷವನ್ನ ಹೊಂಟಿದ್ರೆ, ಅಂದ್ರೆ ಬರಬೇಕು ಅಂತ ಏನಾದ್ರು ಅವ್ರನ್ನ ಕೇಳ್ಕೊಂಡ್ರೆ ಅವರು ಫ್ರೀ ಆಗಿ ಬರೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಪ್ರಚಾರವನ್ನ ಮಾಡ್ಲಿಕ್ಕೆ ಅಥವಾ ಭಾರತೀಯ ಜನತಾ ಪಾರ್ಟಿ ಕರೆದುಕೊಂಡಿದ್ದೇ ಆದ್ರೆ ಖಂಡಿತ ಫ್ರೀ ಆಗೇ ಮಾಡ್ಬೇಕಾಗುತ್ತೆ, ಅವಾಗ ದುಡ್ಡು ಆಮಿಷ ಒಡ್ಲಿಕ್ಕೆ ಆಗೋಲ್ಲ. ಆದ್ರೆ ಈಗ ದುಡ್ಡಿನ ಆಮಿಷವನ್ನ ಒಡ್ತಕ್ಕಂತ ಎಲ್ಲಾ ತಯಾರಿಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ಕೊಂಡಿದ್ದಾರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಿದ್ರೆ ಪಕ್ಕಾ ಗೆಲುವಾಗುತ್ತೆ ಅನ್ನುವಂಥದ್ದು ಒಂದಿಷ್ಟು ವಿಶಿಷ್ಟತೆ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈಗ ಈ 2 ಉಪಚುನಾವಣೆಗಳನ್ನ ಗೆಲ್ಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಒಂದು ಹೆಸರು ಹೈಕಮಾಂಡ್ ನಲ್ಲಿ ಹೈಲೈಟ್ ಮಾಡ್ತಿದ್ದಾರೆ ಅಂತಂದ್ರೆ, ಇನ್ನು 2028ರ ಚುನಾವಣೆಯ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಯಾವ ಮಟ್ಟಕ್ಕೆ ಹೋಗಲಿದೆ ಮತ್ತು ಯಾವ ಮಟ್ಟದ ಕ್ರೇಜ್ ಅನ್ನ ಉತ್ಪತ್ತಿ ಮಾಡ್ಕೊಳ್ಳಲಿದೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾಗಿ ನಾವು ಗಮನಿಸಬೇಕಾಗ್ತದೆ. ಯಾಕೆ ಈ ಮಾತನ್ನ ನಾನು ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಈ 2 ಉಪಚುನಾವಣೆ ಅಂದ್ರೆ ಉಪಚುನಾವಣೆಯನ್ನ ಯಾಕೆ ನಡೆಸ್ತಾ ಇದ್ದಾರೆ ಅಂದ್ರೆ, ಶಾಮನೂರು ಶಿವಶಂಕರಪ್ಪ ಅವರು ತೀರ್ಕೊಂಡ್ರು, ಕಾಂಗ್ರೆಸ್ನ ಶಾಸಕ. ಇವರು ತೀರ್ಕೊಂಡಾದ್ಮೇಲೆ ಉಪಚುನಾವಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಬಂತು. ಸೊ ಹಾಗಾಗಿ ಅಲ್ಲಿ ಉಪಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಇವರು ಡಿಸೆಂಬರ್ 14, 2025ರಲ್ಲಿ ನಿಧನ ಆಗ್ತಾರೆ. 94ನೇ ವಯಸ್ಸಿಗೆ ದಾವಣಗೆರೆಯ ಶಾಸಕ ಇವರು. ದಾವಣಗೆರೆಯಲ್ಲಿ ನಡೀತಾ ಇರುವಂತದ್ದೇ ಇದು. ಸೊ ಉಪಚುನಾವಣೆ ಇನ್ನೊಂದು ಕಡೆ ನಡೀತಾ ಇದೆ. ಇವರು ಭಾರತದ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೀರ್ಘಾವಧಿಯ ಒಂದು ಅಧಿಕಾರವನ್ನ ಕೂಡ ಸಲ್ಲಿಸಿದ್ರು. ಯಾರು? ಶಾಮನೂರು ಶಿವಶಂಕರಪ್ಪ ಅವರು ತೀರ್ಕೊಂಡಿರುವಂತಹ ಕಾರಣದಿಂದ ಉಪಚುನಾವಣೆ ನಡೀತಾ ಇದೆ. ಅದೇ ದಾವಣಗೆರೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಾರಾ, ಇವ್ರನ್ನ ಕರೆ ತರಬಹುದಾ, ಇವ್ರನ್ನ ಕರೆ ತಂದು ಅಲ್ಲಿ ಪ್ರಚಾರ ಮಾಡಿಸಿದ್ರೆ ಬಹುತೇಕ ಅಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಚೇತರಿಸಿಕೊಳ್ಳುತ್ತೆ, ಅಲ್ಲಿಯೂ ಕೂಡ ಗೆದ್ದುಕೊಂಡು ಬರುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಒಂದಿಷ್ಟು ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಯತ್ನಾಳ್ ಕ್ರೇಜ್ ಎಲ್ಲಿಗೆ ಹೊರಟಿದೆ? ಹಾಗಾದ್ರೆ ಯತ್ನಾಳ್ ತನ್ನದೇ ಆದ ಹೆಸರನ್ನು ಸೃಷ್ಟಿ ಮಾಡ್ಕೊಂಡಿರೋ ಸತ್ಯ ಅಲ್ವಾ? ಹಾಗಾದ್ರೆ ಈಗ 2 ಉಪಚುನಾವಣೆಗಳನ್ನ ಗೆಲ್ಲಿಸಲಿಕ್ಕೆ ಆಗದೆ ಇರುವಂತಹ ಅಧ್ಯಕ್ಷರು ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂತಹ ರಾಜಕೀಯ ನಾಯಕರು, ಸೊ ಇನ್ನು 2028ರಲ್ಲಿ 224 ಕ್ಷೇತ್ರಗಳಲ್ಲಿ ಇವರು 113, 120 ಸೀಟ್ಗಳನ್ನ ಹೆಂಗ್ ಆಯ್ಕೆ ಮಾಡ್ಕೊಂಡು ಬರ್ತಾರೆ? ಇದು ಒಂದಿಷ್ಟು ಕುತೂಹಲಕಾರಿ ವಿಚಾರ. ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೂ ಕೂಡ ತಟ್ಟುತ್ತಿದೆ ಅಂತೆ. ಬಿಜೆಪಿ ರಾಷ್ಟ್ರೀಯ ನಾಯಕರಿಗೂ ಕೂಡ ಈ ಒಂದು ವಿಚಾರ ಹೋಗಿ ಮುಟ್ಟುತ್ತಾ ಇದೆ ಅಂತೆ. ಒಂದಿಷ್ಟು ಲೆಕ್ಕಾಚಾರಗಳು, ಅಂಕಿಅಂಶಗಳು ಮತ್ತು ಮಾಹಿತಿಗಳು ಬಂದಿವೆ. ಸೊ ಹಾಗಾಗಿ ನಿಮ್ ಮುಂದೆ ನಾನು ಪ್ರಸ್ತಾಪ ಪಡಿಸ್ತಾ ಇದ್ದೀನಿ. ಈಗ ಹೇಗಾದ್ರೂ ಮಾಡಿ ದಾವಣಗೆರೆ ಮತ್ತು ಇನ್ನೊಂದು ಕಡೆ ನಡೀತಾ ಇರುವಂತಹ ಉಪಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರನ್ನಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆತಕೊಂಡು ಬಂದು ಈ ಒಂದು ಸ್ಟಾರ್ ಪ್ರಚಾರದಲ್ಲಿ ಏನಾದ್ರೂ 2 ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಆಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಾಮರ್ಥ್ಯ ಮತ್ತು ಅವರ ಶಕ್ತಿ ಮತ್ತು ಅವರ ಶಕ್ತಿಯುತವಾದಂತಹ ಭಾಷಣದಲ್ಲಿರ್ತಕ್ಕಂಥ ಗತ್ತು ಗಮ್ಮತ್ತು ಮತ್ತು ಜನಪ್ರಿಯತೆ ಹೇಗಿದೆ ಅನ್ನುವಂಥದ್ದನ್ನ
ತಿಳಿದುಕೊಳ್ಳೋದಕ್ಕೆ ಪ್ರಚಾರಕ್ಕಾಗಿ ಕರೆಸ್ತಿದ್ದಾರಾ ಅನ್ನುವಂಥದ್ದು ಕೂಡ ಒಂದಿಷ್ಟು ಗೊಂದಲದ ಸುಳಿವಿನಲ್ಲಿ ಯತ್ನಾಳ್ ಅವರು ಕೂಡ ಇದ್ದಾರೆ. ಯಾಕಂದ್ರೆ ಒಂದು ವೇಳೆ ಈ ಪ್ರಚಾರ ಮಾಡಿದ ಮೇಲೆ ಎರಡರಲ್ಲಿ ಒಂದು ಕ್ಯಾಂಡಿಡೇಟ್ ಸೋತ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಯಾವುದೇ ರೀತಿಯಾದಂತ ಇನ್ನೂ ಶಕ್ತಿಯುತವನ್ನ ಹೊಂದಿಲ್ಲ, ಸುಮ್ಮನೆ ಮಾತುಗಳನ್ನ ಮಾತಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ಒಂದಿಷ್ಟು ಆಲಿಸಿ ನೋಡ್ಬೇಕು ಅನ್ಕೊಂಡಿದೀವಿ ಗೊತ್ತಿಲ್ಲ ಬಿಜೆಪಿ. ಆದ್ರೆ ಏನಾದ್ರೂ ಎರಡೂ ಕ್ಷೇತ್ರಗಳಲ್ಲೂ ಗೆದ್ದಿದ್ದಾದ್ರೆ ಅಥವಾ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾಷಣದ ಮುಂದೆ ಗೆದ್ದಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಹೌದು ಇದು ಸತ್ಯ ಅನ್ನುವ ನಿಟ್ಟಿಗೆ ಬರೋರೇನೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಲೆಕ್ಕಾಚಾರ ಹಾಕೊಳ್ತಿದೆಯೇನು, ಅಥವಾ ಬಿಜೆಪಿ ಲೆಕ್ಕಾಚಾರ ಹೀಗೆ ಆಗಿರಬಹುದು ಅನ್ನುವಂತ ಅಂಶಗಳು ಸತ್ಯಾಂಶಗಳು ಎಲ್ಲ ಕೂಡ ಹೊರಗಡೆ ಬೀಳ್ತಾ ಇದ್ದು ಸತ್ಯ, ಇದು ಸತ್ಯ. ಸೊ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಅಂದ್ರೆ ಎರಡೂ ಉಪಚುನಾವಣೆಗಳು ನಡೀತಾ ಇವೆಯಲ್ಲ, ಈ ಎರಡೂ ಉಪಚುನಾವಣೆಗಳ ಪರವಾಗಿ ಪ್ರಚಾರದ ಕಣಕ್ಕೆ ಇಳಿತಾರಾ ಅಥವಾ ಪ್ರಚಾರದ ಕಣಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಕುತೂಹಲಕಾರಿ ವಿಚಾರ ಮೂಡಿಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ ಮುಂದೆ ಇಡಲೇಬೇಕಾದಂತದ್ದು ಏನಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಹಿಂದೆ ಸುಮಾರು 13 ಕ್ಷೇತ್ರಗಳಲ್ಲಿ ಅವರು ಕೂಡ ಅಬ್ಬರದ ಪ್ರಚಾರದ ಭಾಷಣಗಳನ್ನ ಮಾಡಿದ್ರಂತೆ ಹಿಂದೆ. ಸೊ ಆಗ ಆ ಸಂದರ್ಭದಲ್ಲಿ ಅಲ್ಲಿ ಗೆದ್ದಿರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನ ಕೇಳಿದ್ರೆ ಒಂದಿಷ್ಟು ಅಂಕಿ ಸಂಖ್ಯೆಗಳು ಅದಲು ಬದಲು ಆಗಿದೆ ಅನ್ನುವಂಥದ್ದು ಕೇಳ್ಪಟ್ಟಿದ್ವಿ. ಆದ್ರೆ ಆ ಸಂದರ್ಭದಲ್ಲಿ ಅಷ್ಟೊಂದು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಬೆಳೆದಿರ್ಲಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಆದ್ರೆ ಈಗ ಸ್ವಂತವಾಗಿ ಹಿಂದುತ್ವದ ಗರಿಯಲ್ಲೇ ಬೆಳೀತಾ ಇರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ತನ್ನದೇ ಆದ ಸ್ವಂತದ ಹಿಂದುತ್ವದ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ. ಹಾಗಾಗಿ ಹಿಂದೂ ಸಾಮ್ರಾಜ್ಯದ ಮೇಲೆ ಇವರು ಯಾವುದೇ ಭಾಷಣಗಳನ್ನ ಮಾಡಿದ್ರು ಕೂಡ ಎಲ್ಲಾ ಹಿಂದೂಗಳು ಇವರನ್ನ ಆಕರ್ಷಕ್ಕೆ ಒಳಗಾಗಿ ಇವರಿಗೆ ಹೇಳುವಂತ, ಇವರು ಯಾರಿಗೆ ಮತ ಹಾಕಿ ಅಂತ ಹೇಳ್ತಾರೋ ಅವರಿಗೆ ಮತ ಹಾಕಿ ಗೆಲ್ಲಿಸ್ಕೊಂಡ್ ಬರ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಾಹಸ ಅಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇರೋದು ಅಥವಾ ಅದನ್ನ ಅನ್ಕೊಳ್ತಾ ಇರೋದು ಬಿಜೆಪಿ ಹೈಕಮಾಂಡ್ ಕೂಡ ಅನ್ನೋದನ್ನ ನೀವು ಮರಿಬೇಡಿ. ಇನ್ನು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಇಷ್ಟೇ ಅಲ್ಲ, ಸುಮಾರು ಲೆಕ್ಕಾಚಾರಗಳನ್ನ ಭಾರತೀಯ ಜನತಾ ಪಾರ್ಟಿ ಹಾಕಿಕೊಂಡಿದೆ. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಿ ಪ್ರಚಾರ ಮಾಡಿದ್ರೆ ಬಿಜೆಪಿ ಗೆದ್ದು ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರ ಅದಕ್ಕೂ ಕೂಡ ಬಂದಿದೆ. ಇನ್ನು ಒಂದು ವೇಳೆ ಮತ್ತೊಂದು ವಿಚಾರ ಕೇಳಿ ಬರ್ತಾ ಇರುವಂತದ್ದೇನು ಅಂತ ನಿಮಗೆ ಕಂಪ್ಲೀಟ್ ಆಗಿ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಈ ವಿಚಾರ ಬಹಳ ಗಂಭೀರವಾಗಿದೆ. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣ ಮಾಡಿದ ಕ್ಷೇತ್ರಗಳು ಗೆಲ್ಲದೇ ಇದ್ರೆ ಅನಂತ್ ಕುಮಾರ್ ಹೆಗಡೆಯನ್ನ ಸ್ಟಾರ್ ಪ್ರಚಾರಕನಾಗಿ ಹಾಕಿಕೊಳ್ಳುವುದು, ಅನಂತ್ ಕುಮಾರ್ ಹೆಗಡೆ ಅವರನ್ನ ಸ್ಟಾರ್ ಪ್ರಚಾರನಾಗಿ ಮಾಡಿ ಅವರಿಂದ ಎಷ್ಟು ಸೀಟ್ಗಳನ್ನ ಗೆಲ್ಲಿಸುವ ಶಕ್ತಿ ಇದೆ ಅದನ್ನೂ ಕೂಡ ತಿಳಿದುಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್. ಇನ್ನು ಈಶ್ವರಪ್ಪ, ಯಾಕಂದ್ರೆ ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಾಗ ಅನಂತ್ ಕುಮಾರ್ ಹೆಗಡೆ, ಬಸನಗೌಡ ಪಾಟೀಲ್ ಯತ್ನಾಳ್, ಈಶ್ವರಪ್ಪ ಇವರೆಲ್ಲ ಬರೋದ್ರಿಂದ ಮತ್ತೆ ಈಗ ಪ್ರತಾಪ್ ಸಿಂಹ ಅವರು ಕೂಡ ಬರ್ತಾರೆ. ಅದು ಕೂಡ ಡೆಫಿನೆಟ್ಲಿ ಪ್ರತಾಪ್ ಸಿಂಹನು ಕೂಡ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿರೋದು. ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ, ಪ್ರದೀಪ್ ಈಶ್ವರನ್ನ ಮತ್ತೆ ಸಂತೋಷ್ ಲಾಡ್ ಅವ್ರನ್ನ ಈ ರೀತಿ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾರಿಗೂ ಕೂಡ ಹಿಂದೆ ಸರಿಯೋದಿಲ್ಲ. ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ರಾಜಕೀಯ ವಾತಾವರಣದಲ್ಲಿ ವಿರೋಧ ಪಕ್ಷದ ನಾಯಕನಾಗುವ ಎಲ್ಲಾ ಅರ್ಹತೆಯನ್ನು ಕೂಡ ಈ ಪ್ರತಾಪ್ ಸಿಂಹ ಕೂಡ ಹೊಂದಿದ್ದು, ಈ ಪ್ರತಾಪ್ ಸಿಂಹನು ಕೂಡ ಮುಂದೆ ಒಂದಿನ ಸ್ಟಾರ್ ಪ್ರಚಾರಕ್ಕಾಗಿ ಕಣಕ್ಕಿಳಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಬಹುತೇಕ ರಾಜಕೀಯ ಒಂದು ವಲಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರೆಸ್ಕೊಂಡು ಒಂದು ಲೆಕ್ಕ ಹಾಕೊಳ್ಬೇಕು, ಒಂದು ಲೆಕ್ಕ ಹಾಕೊಂಡು ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಒಂದು ಸ್ಟಾರ್ ಪ್ರಚಾರದ ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಬಹುತೇಕ ಭಾರತೀಯ ಜನತಾ ಪಾರ್ಟಿಗೆ ಸೇರಿರಬಹುದು.